ಹಾವೇರಿ ಜಿಲ್ಲೆಯ ಸಿಗ್ಗಾಂವ್ ಪಟ್ಟಣದ ಸಂತೆ ಮೈದಾನದಲ್ಲಿ ಹಮ್ಮಿಕೊಂಡಿದ್ದ ಹೊನಲು ಬೆಳಕಿನ ಓಪನ್ ವಾಲಿಬಾಲ್ ಪಂದ್ಯಾವಳಿಗೆ ಚಾಲನೆ ನೀಡಿ ಸತೀಶ್ ಜಾರಕಿಹೊಳಿಯವರು ಮಾಧ್ಯಮದವರ ಜೊತೆ ಮಾತನಾಡಿದರು. ಚಳಿಗಾಲದ ಅಧಿವೇಶನಕ್ಕೆ ಬೆಳಗಾವಿ ಜಿಲ್ಲಾಡಳಿತ ಸಕಲ ಸಿದ್ಧತೆ ಮಾಡಿಕೊಂಡಿದೆ ಎಂದರು. ಇನ್ನು ಸಿಎಂ ಕುರ್ಚಿ ವಿಚಾರ ಹೈಕಮಾಂಡ್ಗೆ ಬಿಟ್ಟಿದ್ದು, ಕಾಂಗ್ರೆಸ್ ಪಕ್ಷ ಒಂದು ಶಿಸ್ತಿನ ಪಕ್ಷ, ನಮ್ಮ ಹೈಕಮಾಂಡ್ ನಾಯಕರೇ ಫೈನಲ್ ಎಂದರು. ಇನ್ನು ಪಕ್ಷದಲ್ಲಿ ಯಾವುದೇ ಆಂತರಿಕ ಬೇಗುದಿ ಇಲ್ಲ, ರಾಜ್ಯದ ಜನರ ಸೇವೆ ಮಾಡುವುದು ನಮ್ಮ ಗುರಿ. ಬಿಜೆಪಿಯವರ ಯಾವುದೇ ಟೀಕೆ ಟಿಪ್ಪಣಿಗಳಿಗೆ ನಮ್ಮ ಬಳಿ ಉತ್ತರ ಇಲ್ಲ ಎಂದರು. ಇನ್ನು ಉಪಲೋಕಾಯುಕ್ತರ ಹೇಳಿಕೆಗೆ ನಾನು ಪ್ರತಿಕ್ರಿಯಿಸುವುದಿಲ್ಲ ಎಂದರು. ಅದೇ ರೀತಿ ಪದೇ ಪದೇ ಕ್ಷೇತ್ರಕ್ಕೆ ಬರುವುದು, ನಾನು ರಾಜ್ಯದ ಎಲ್ಲ ಭಾಗದಲ್ಲಿ ಸಂಚರಿಸುವುದು ಸಾಮಾನ್ಯವಾಗಿದೆ. ಹಾಗಾಗಿ ಸಿಗ್ಗಾವಿ ಸವಣೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲಿನ ಜನ ಜಯ ನೀಡಿದ್ದಾರೆ. ಚುನಾವಣೆ ಸಮಯದಲ್ಲಿ ನಾವು ನೀಡಿರುವ ಭರವಸೆಯಂತೆ ಕ್ಷೇತ್ರಕ್ಕೆ ಆಗಮಿಸುತ್ತಿದ್ದೇನೆ ಎಂದರು. ಈ ವೇಳೆ ಸತೀಶ್ ಜಾರಕಿಹೊಳಿಯವರ ಜೊತೆ ಶಾಸಕ ಯಾಸೀನ್ ಖಾನ್ ಪಠಾಣ್ ಕೂಡ ಇದ್ದರು. ವರದಿ ಹನುಮಂತಪ್ಪ ಕೋನಿಸಾಗರ, N+ ನ್ಯೂಸ್, ಸಿಗ್ಗಾವಿ. ಸರ್, ವಿರೋಧ ಪಕ್ಷದ ರಾಜ್ಯದಲ್ಲಿ ವಾಚ್ ಬಗ್ಗೆ ಭಾರಿ ಚರ್ಚೆ ಆಗ್ತಾ ಇದೆ ಸರ್. ಅದಕ್ಕೆ ಪ್ರಸ್ತಾಪ ಬಂದ್ರೆ ಸದನದಲ್ಲಿ ಉತ್ತರ ಕೊಡ್ತಾರೆ ಸಂಬಂಧಪಟ್ಟ. ಸರ್, ಮೊನ್ನೆ ನಡೆದಿರ್ತಕ್ಕಂಥ ರಾಜಕೀಯ ಬೆಳವಣಿಗೆಯಾಗಿ ಇವತ್ತು ಖರ್ಗೆ ಅವರು ಕೂಡ ಸೋನಿಯಾ ಗಾಂಧಿ ಅವರನ್ನು ಮೀಟ್ ಮಾಡ್ತಾ ಇದ್ದಾರೆ ಸರ್ ಡೆಲ್ಲಿಯಲ್ಲಿ. ನಾವೇನು ಮಾಡ್ಬೇಕ್ರಿ ಇದಕ್ಕೆ? ಸರ್, ಸಿಗ್ಗಾಂವ್ ಪದೇ ಪದೇ ಭೇಟಿ ನೀಡ್ತಾ ಇದ್ದೀರಿ, ಇದೇನು ಶಕ್ತಿ ಕೇಂದ್ರ ಆಗುತ್ತಾ ಮುಂದಿನ ದಿನಗಳಲ್ಲಿ ಅಂತ ಪದೇ ಪದೇ? ಅಷ್ಟೆಲ್ಲ ಇಡೀ ರಾಜ್ಯ ತುಂಬ ಅಡ್ಡಾಡ್ತೀವಿ, ಹಾಸನಕ್ಕೆ ಹೋಗಿದ್ದೀವಿ, ಇಲ್ಲಿ ಯಾಕಂದರೆ ಈ ಕ್ಷೇತ್ರನ ನೀವು ಇಷ್ಟಪಟ್ಟು ಗೆಲ್ಲಿಸಿ ಕೊಟ್ಟಿದ್ರಿ, ತುಂಬ ಎಫರ್ಟ್ ಇದಿತ್ತು. ಕಾರ್ಯಕ್ರಮ ಬರಲೇಬೇಕಾಗ್ತದೆ. ಹ್ಞೂ ಸರ್. ಮುಂದಿನ ದಿನಗಳಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತನ ಕೊಲೆ ಚಿಕ್ಕಮಗಳೂರಲ್ಲಿ ಗೊತ್ತಿಲ್ಲ, ನೋಡೋಣ. ಅದ್ರ ಬಗ್ಗೆ ಸಂಬಂಧಪಟ್ಟ ಇಲಾಖೆ ಇದೆ, ತನಿಖೆ ಮಾಡ್ತಾರೆ ಸರ್. ಈಗ ಉಪಲೋಕಾಯುಕ್ತರೇ ಮಾತನ್ನು ಹೇಳ್ತಾ ಇದ್ದಾರೆ, 63% ರಾಜ್ಯದಲ್ಲಿ ಭ್ರಷ್ಟಾಚಾರ ಇದೆ ಅನ್ನೋ ಮಾತನ್ನು ನೋಡಿದ್ರೆ ಅದೇನಂತ ನೋಡಿದ್ರೆ ಇವತ್ತು ಅವರೇ ಸ್ಪಷ್ಟೀಕರಣ